ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ಶಬರಿಮಲೆಯಲ್ಲಿ ದರ್ಶನ ಎಲ್ಲ ಮುಗಿಸಿ ಆಮೇಲೆ ಅಲ್ಲಿಂದ ಪಾರ್ಕಿಂಗ್ ಬಂದು ಅಲ್ಲಿಂದ ಒಂದು ಒಳ್ಳೆ ಸ್ನಾನ ಮಾಡಿ ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ. ನಿನ್ನೆ ಹೇಳ್ದಂಗೆ ತಂಜಾವೂರು. ಈಗ ಆ್ಯಸ್ ಆಫ್ ನಾವು ತಂಜಾವೂರಲ್ಲಿ ಇದ್ದೀವಿ. ಬೆಳಗ್ಗೆನೇ ಸ್ನಾನ ಆಯಿತು, ಎಲ್ಲ ಆಯಿತು. ಈಗ ಇಲ್ಲಿಂದ ಒಂದು ದರ್ಶನ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂತಂದರೆ ನವಗ್ರಹ ನೋಡೋದು. ಒಂದೇ ದಿನದಲ್ಲಿ 9 ದೇವಸ್ಥಾನಗಳನ್ನ ನೋಡಿದ್ರೆ ಅದು ನವಗ್ರಹ ಅದೊಂದು ಕಂಪ್ಲೀಟ್ ಆಗುತ್ತೆ. ಇದ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರಲ್ಲಿ ಇದು ಒಂದು ಕೂಡ ಲಿಸ್ಟಿಗೆ ಆ್ಯಡ್ ಆಗುತ್ತೆ. ಇಲ್ಲಿರೋ ನಂದಿ ಮೊನಾಲಿಥಿಕ್ ಸ್ಟ್ಯಾಚು, ಆಮೇಲೆ ಇಲ್ಲಿ ಮೇಲ್ಗಡೆ ಇಟ್ಟಿರೋಂಥ ಗೋಪುರ ಅದು ಜಸ್ಟ್ ಇಟ್ಟಿರೋದಷ್ಟೇ. ಆ್ಯಂಡ್ ಏನಂತಂದರೆ ಇದನ್ನು ಹೇಗೆ ತೊಗೊಂಡೋದ್ರು ವಿತೌಟ್ ಎನಿ ಮೋಟಾರ್ ಸಪೋರ್ಟ್, ಅಂದರೆ ಯಾವುದೇ ಥರ ಮೆಷಿನರೀಸ್ ಯೂಸ್ ಮಾಡ್ದೇನೆ ಅದನ್ನು ತೊಗೊಂಡೋಗಿ ಹೇಗೆ ಇಟ್ಟರು ಅಂತ ಒಂದೇ ಒಂದು ಪೀಸ್ ಹಾಗೆ ತೊಗೊಂಡೋಗಿ ಹಾಗೆ ಇಟ್ಟಿರೋದು ಅದು. ಸೊ ಅದೊಂದು ಸ್ಟಿಲ್ ಅಂಡರ್ ಡಿಸ್ಕಷನ್ ಅದು ಹೇಗೆ ಮಾಡಿದ್ರು ಅಂತ. ಮತ್ತು ಸಿಕ್ಕಾಪಟ್ಟೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಶಿವಲಿಂಗ ಇಲ್ಲಿರೋದು. ವೆರಿ ಬ್ಯೂಟಿಫುಲ್ ಪ್ಲೇಸ್. ರಾಜರಾಜ ಚೋಳನ್ 1 ಕಟ್ಸಿರೋದು ಇದು. ಎಲ್ಲ ನೋಡಿರ್ತೀರ ಪೊನ್ನಿಯಿನ್ ಸೆಲ್ವನ್ನಲ್ಲಿ. ಸೊ ಅದೇ ಕ್ಯಾರೆಕ್ಟರೇ, ಅವರೇ ಕಟ್ಸಿರೋದು ಇದನ್ನು. ಅಷ್ಟು ಮುಂದಕ್ಕೂ ಆಗುತ್ತೆ. ಒಳಗಡೆ ದೇವ್ರನ್ನ ಮಾತ್ರ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಇವಾಗ ನಂದಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ನೋಡಿ, ಇದು ದೇವಸ್ಥಾನದ ಫುಲ್ ಬ್ಲೂ ಪ್ರಿಂಟು. ಇದಿಷ್ಟು ತಂಜಾವೂರು ಬಗ್ಗೆ ಆಗಿತ್ತು. ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತಲ್ಲ, ವರ್ಲ್ಡ್ ಹೆರಿಟೇಜ್ ಸೆಂಟರ್ ಲಿಸ್ಟಲ್ಲಿ ಇದ್ದರೆ ನಾವು ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಅದನ್ನು ಪ್ರೊಹಿಬಿಟ್ ಮಾಡಿರ್ತಾರೆ. ಹಾಗಾಗಿ ಎಷ್ಟಾಗಿರುತ್ತೋ ಅಷ್ಟು ತೋರಿಸಿದ್ದೀನಿ. ಇನ್ನು ಮಿಕ್ಕಿದ್ನ ನಿಮಗೆ ಅಲ್ಲಿ ಬ್ಲೂ ಪ್ರಿಂಟಲ್ಲಿ ನೋಡ್ಬೋದು. ಮತ್ತು ಇದ್ರ ಬಗ್ಗೆ ಏನು ವಿಶೇಷತೆ ಅಂತ ಅಂದ್ಬಿಟ್ಟು ಕೂಡ ಇದಾಕಿರ್ತೀನಿ. ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನೋಡ್ಬೋದು. ವಿಚಿತ್ರವಾಗಿ ಆರ ನೋಡಿತಾರ್ರಿ. ಫಸ್ಟು ಇವಾಗ ಹೋಗಿ ಒಂದು ಕಾಫಿ ಹಾಕ್ಕೊಳ್ಳೇಬೇಕು. ನೀವು ಕಾಫಿ ಹಾಕ್ಕೊಳ್ಳಿಲ್ಲ ಅಂದರೆ ನನ್ನ ದಿನವೇ ಸ್ಟಾರ್ಟ್ ಆಗೋಲ್ಲ ಅಂತ ಅಂದ್ಕೊಂಬಿಡಿ. ಅದು ಎಷ್ಟಾದರೂ ಆಗಿರಲಿ, ನಿಮ್ಮ ಮೈಂಡು ಆ್ಯಕ್ಟಿವೇಟೇ ಆಗೋಲ್ಲ. ಫಸ್ಟು ಒಂದು ಕಾಫಿ ಹಾಕ್ಬೇಕು. ಇಲ್ಲಿ ನೋಡಿದ್ರೆ ಕಾಫಿನೇ ಸಿಗೋಲ್ಲ. ಈ ಕಾಫಿ ಲವರ್ಸ್ ಕಾಫಿ ಸಿಕ್ಕಿಲ್ಲ ಅಂತಂದರೆ ಒಂಥರ ವಿಚಿತ್ರವಾಗಿ ಆಗಿಬಿಡುತ್ತೆ. ಕಾಫಿನೇ ಇಲ್ಲ, ಹಂಗಾಗಿದೆ ಈಗ ಮ್ಯಾಟ್ರ್. ಬರೇ ಟೀ ಎಲ್ಲಿ ನೋಡಿದ್ರೆ ಟೀ, ಬರೇ ಟೀ. ಸುಮಾರು ತುಡ್ಕುದ್ಮೇಲೆ ಸಿಕ್ತು ಕಾಫಿ. ನೋಡ್ರಿ, ದಿಸ್ ಇಸ್ ನಾಟ್ ಕಾಫಿ, ದಿಸ್ ಇಸ್ ಪಾಯಸ. ಅಣ್ಣ ಬಂದೆ ಅಣ್ಣ, ಬರ್ರಿ. ಮುಗೀತು ಇವತ್ತಿನ ಪಾಯಸದ ಕತೆ ಮುಗೀತು. ಕಾಫಿ ಕತೆ ಮುಗೀತು. ರೂಅಬ್ಸ ಆಗಿದೆ ಇದು. ತಿಂಡಿ ಆದರೂ ಮಾಡೋಣ. ತಿಂಡಿಗೆ ಅಂತ ಬಂದಿದ್ದೀವಿ. ಇದು ಏನಾದರೂ ಫಾಲ್ಸ್ ಆಯಿತು ಅಂತಂದರೆ ಇವತ್ತಿನ ದಿನನೇ ಕ್ಲೋಸು. ಯೂಶಲಿ ಹಿಂಗಿರಲ್ಲ. ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ ತಮಿಳ್ನಾಡಲ್ಲಿ. ಲೆಟ್ಸ್ ದ ಸಿ. ನೋಡಿ, ಇವಾಗ ಬಂದಿರೋ ದೇವಸ್ಥಾನ ಚಂದ್ರಗ್ರಹಕ್ಕೆ ಸೇರಿರೋದು. ಸೊ ನಾವು 9 ನವಗ್ರಹನಲ್ಲಿ ಮೊದಲನೇ ಸೂರ್ಯ ಆದ್ರೂ ಇವಾಗ ನಮಗೆ ಹತ್ರದ ಲೊಕೇಶನ್ ಬಂದ್ಬಿಟ್ಟು ಚಂದ್ರಗ್ರಹ ಅದು. ಹಾಗಾಗಿ ಫಸ್ಟ್ ಇದಕ್ಕೆ ಹೋಗ್ತಾ ಇದೀವಿ. ಈಗ ಹಂಗೆ ಹೇಳ್ತಾ ಹೋಗ್ತೀನಿ. 9 ಗ್ರಹದ ದೇವಸ್ಥಾನ ರೀಚ್ ಆದಂಗೂ ಒಂದೇ ಒಂದು ಲಾಸ್ಟ್ ಶನಿಮಾತ್ಮನ ದೇವಸ್ಥಾನ ಮಾತ್ರ ಪಾಂಡಿಚೇರಿನಲ್ಲಿದೆ. ಮಿಕ್ಕಿದೆಲ್ಲ ತಮಿಳ್ನಾಡಲ್ಲಿ ಇರೋದು.
ಈಗ ಇದು ಫಸ್ಟ್ ಒನ್ನು ಚಂದ್ರ ಗ್ರಹಕ್ಕೆ ಸೇರಿರೋದು. ಬನ್ನಿ ಇದೊಂದು ದರ್ಶನ ಮುಗಿಸ್ಕೊಂಡ್ ಬರೋಣ. ಸದ್ಯ ಅವಾಗಿಂದ ಹುಡುಕಿದಕ್ಕೆ ಇವಾಗ ಒಂದು ಒಳ್ಳೆ ಕಾಫಿ ಸಿಕ್ತು ನೋಡಪ್ಪ. ಬೆಟರ್ ಕಾಫಿ ಅಷ್ಟೇ, ಬೆಸ್ಟ್ ಕಾಫಿ ಅಲ್ಲ, ಬೆಟರ್ ಕಾಫಿ. ಓಕೆ, ಟಾಲರಬಲ್. ನೋಡಿ, ಈಗ ಬಂದಿರೋ ದೇವಸ್ಥಾನದ ಹೆಸರು ಆಲಂಗುಡಿ ಗುರು ಭಗವಾನ್ ಟೆಂಪಲ್ ಅಂತ. ಅಂದ್ರೆ ಇದು ಜೂಪಿಟರ್ ಸೇರುತ್ತೆ. ಗುರು ಅಂತಂದ್ರೆ ಜೂಪಿಟರ್. ಸೊ ಈ ಚಂದ್ರ ದೇವಸ್ಥಾನದಿಂದ ಇದು 44 ಕಿಲೋಮೀಟರ್ಸ್ ಇದೆ. ಪ್ಲೇಸ್ ಹೆಸರು ಆಲಂಗುಡಿ ಅಂತ. ಇದು ಸ್ವಲ್ಪ ಇಂಪ್ರೂವ್ ಆಗಿದೆ, ಚಂದ್ರನ ದೇವಸ್ಥಾನ ತರ ಇಲ್ಲ, ಸ್ವಲ್ಪ ಇಂಪ್ರೂವ್ ಆಗಿದೆ, ಚೆನ್ನಾಗಿದೆ. ಅದೊಂದೇ ದೇವಸ್ಥಾನ ಮಾತ್ರನೇ ಇನ್ನ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರೋದು. ಇದೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಕ್ಯೂ ಎಷ್ಟಿದೆ, ನೀವೇ ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಹೊಸ ವರ್ಷದ ದಿನ ಎಲ್ರಿಗೂ ಗುರುಬಲ ಬರ್ಲಿ ಅಂತ ಅಂದ್ಬಿಟ್ಟು ಎಲ್ಲ ರೊಚ್ಚಿಗೆದ್ ಬಂದ್ಬಿಟ್ಟಿದ್ದಾರೆ ಭಕ್ತಾದಿಗಳು. ಭಯಾನಕ ರಶ್ ಇದೆ, ಏನ್ ಹೇಳಿ. ಯಾಕೆ ಹಂಗಿಟ್ಕೊಂಡಿದ್ಯಾ ಮಕ್ಕಳ? ನೆಟ್ಟಿಗಿರೋ ಕಾಫಿ ಅಂತೂ ಸಿಕ್ಲಿಲ್ಲ. ಅಟ್ಲೀಸ್ಟ್ ನೆಟ್ಟಿಗಿರೋ ಕಬ್ಬಿನ ಜ್ಯೂಸ್ ಆದ್ರೂ ಸಿಗುತ್ತಾ ನೋಡೋಣ. ಇವಾಗಿನಿಂದ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಸೀದಾ ಹೊರಟ್ರೆ ಇನ್ನ 7 ದೇವಸ್ಥಾನ ಕವರ್ ಮಾಡಕ್ಕಿದೆ. 7 ದೇವಸ್ಥಾನ ಕವರ್ ಮಾಡಬೇಕು. ನೋಡಿ, ಇದು ರಾಹು ಟೆಂಪಲ್ಲು. ಇದು ಗುರು ಟೆಂಪಲಿಂದ ಒಂದು 20 to 21 ಕಿಲೋಮೀಟರ್ಸ್ ದೂರದಲ್ಲಿದೆ. ಬಟ್ ಏನೋ ಕ್ಲೋಸ್ ಅಂತ ಹೇಳ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಯಾರೋ ಇದೇ ರೋಡಲ್ಲೇ ಯಾರೋ ತೀರ್ಕೊಂಡಿದ್ದಾರೆ, ಆ ಕಾರಣಕ್ಕೆ. ಇಲ್ಲ ಅಂತಂದರೆ ಟೈಮ್ ಆಗೋಯ್ತಾ ಗೊತ್ತಿಲ್ಲ. ಯಾಕಂದರೆ ನಾನು ನೋಡಿದ್ದು 12:15 ಕ್ಲೋಸಿಂಗ್ ಇದೆ ಅಂತ ನಾನು ನೋಡಿದ್ದು. ಬಟ್ ಇನ್ನು ಈಗ 11:15, 11:15 ಹಾಗಾಗಿ ಕ್ಲೋಸ್ ಇರಲ್ಲ ಅಂತ ಅಂದ್ಕೊತೀನಿ. ನೋಡೋಣ, ನಮ್ಮ ಲಕ್ ಚೆಕ್ ಮಾಡೋಣ ಹೇಗಿದೆ ಅಂತ. ಒಟ್ಟು ಇದು ರಾಹು ಟೆಂಪಲ್. ದೇವಸ್ಥಾನ ಏನೋ ದೊಡ್ಡದಾಗೇ ಇದೆ, ಕಲ್ಯಾಣಿ ಎಲ್ಲ ಇದೆ, ಪಾರ್ಕಿಂಗು ಎಲ್ಲನೂ ಬ್ಯೂಟಿಫುಲ್ಲಾಗಿ ಇದೆ. ಆದರೆ ಸೀನ್ಸ್ ಆಫ್ ಇಂಡಿಯಾ ಏನಪ್ಪ ಅಂತಂದರೆ ಟೆಂಪಲ್ ಈಸ್ ಬೀನ್ ದ ಕ್ಲೋಸ್ಡ್. 12:30 ಕ್ಲೋಸ್ ಅಂದ್ಕೊಂಡಿದ್ದೆ, 11 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಯಾರಂತೆ. ಮತ್ತೆ 1 o'clock ಓಪನ್. ಅಲ್ಲಿಗೆ ಕತೆ ಮುಗೀತು. ತೆಗಿಯಲ್ವಂತ ಅದೇ ಅಂತೆ ನೋಡಿ ರೀಸನ್. ಯಾರೋ ಅಲ್ಲಿ ತೀರ್ಕೊಂಡಿದ್ದಾರೆ. ಸೊ ಅದು ಮುಗಿಯೋವರೆಗೂ, ಅದು ತೆಗಿಯೋವರೆಗೂ ಓಪನ್ ಇಲ್ಲ. ಅದೇನು ಈಗಲೇ ಓಪನ್ ಆಗೋ ಥರ ಕಾಣಿಸ್ತಾ ಇಲ್ಲ. ಅಲ್ಲಿಗೆ ಜೈ ಜೈ ಧಿಕ್ಕಾರ. ನೋಡಿ, ಇದು ಒಂದು ಸೂರ್ಯನ ದೇವಸ್ಥಾನ. ನಿಮಗೆ ಗೊತ್ತು, 9 ಗ್ರಹದಲ್ಲಿ ಸೂರ್ಯ ಕೂಡ ಇನ್ಕ್ಲೂಡ್ ಆಗಿರ್ತಾನೆ, ಅವರೇ ಮೇಯ್ನು. ಸೊ ಇದು ಬಂದು ಸೂರ್ಯನ ದೇವಸ್ಥಾನ. ಸೊ ಲಾಸ್ಟ್ ನೋಡಿದ್ರಲ್ಲ ರಾಹು ಟೆಂಪಲು, ಅಲ್ಲಿಂದ ಈ ದೇವಸ್ಥಾನಕ್ಕೆ 13 ಕಿಲೋಮೀಟ್ರು. ಒಂದು 15 ಮಿನಿಟ್ಸ್ ಮ್ಯಾಕ್ಸಿಮಮ್, ಅಂದರೆ 15 ಮಿನಿಟ್ಸ್ ಆಗುತ್ತಷ್ಟೇ. ಸೊ ಎಲ್ಲ ಕನ್ಸ್ಟ್ರಕ್ಷನ್ನು ಮತ್ತು ರೀಪೇಂಟು ಎಲ್ಲ ನಡೀತಾ ಇದೆ ವರ್ಕು. ಇದು ಕೂಡ ದೇವಸ್ಥಾನ ಚೆನ್ನಾಗಿದೆ. ಸೊ ಗಾಡ್ಸ್ ಗ್ರೇಸ್. ಇದು ಸದ್ಯಕ್ಕೆ ಓಪನ್ ಇತ್ತು, 1 o'clock ಕ್ಲೋಸ್ ಅಂತೆ. ಸದ್ಯಕ್ಕೆ ಸಿಗಬಹುದು, ನೋಡೋಣ. ಇಲ್ಲ, 1 ಗಂಟೆ ಅಂತ ಕ್ಲೋಸು. 1 ಗಂಟೆ ಅಂತ ಕ್ಲೋಸು, ನೋಡೋಣ. ಇದು 12:15 ಆದ್ರೂ ಬರೀ 10 ನಿಮಿಷ ಇರೋದು ಈಗ. ಫಿಂಗರ್ಸ್ ಕ್ರಾಸ್, ನೋಡೋಣ ಬನ್ನಿ. ಓಕೆ, ಸದ್ಯ ಸಿಕ್ಕಿಬಿಡ್ತು ದರ್ಶನ ಫೈನಲಿ. 12:15 ಕ್ಲೋಸಿಂಗ್ ಇದ್ದಿದ್ದು, ಇನ್ನೊಂದು 10 ನಿಮಿಷ ಇಟ್ಟಿರ್ತೀವಿ ನಾವು ಅಷ್ಟೇ. ಸಿಕ್ಕ ದರ್ಶನ ಈಗ, ನೋಡೋಣ ಬನ್ನಿ. ನೋಡಿ, ಇದೇ ಶುಕ್ರ ಟೆಂಪಲ್ಲು. ಶುಕ್ರ ಅಂದರೆ ಗೊತ್ತಲ್ಲ, ವೀನಸ್ಸು. ಸೊ ಸೂರ್ಯನ ಟೆಂಪಲಿಂದ ಜಸ್ಟ್ 3.5 ಕಿಲೋಮೀಟರ್ಸಲ್ಲಿ ಇದೆ ಇದು. ಒಂದು ನವಗ್ರಹ ಮಾಡಬೇಕಾದ್ರೆ ಒಂದು ಬೇಜಾರು ಏನಪ್ಪ ಅಂತಂದರೆ ಕರೆಕ್ಟಾಗಿ ಓಪನ್ನೇ ಇರಲ್ಲ ದೇವಸ್ಥಾನಗಳು, ಅದೇ ಬೇಜಾರು. ನೋಡಿ, ಇದು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು 4 ಗಂಟೆಗೆ ಓಪನ್. ಇದನ್ನು ಆಲ್ಮೋಸ್ಟ್ ಒಂದು 11 ಮತ್ತೆ ಒಂದು 4 ಗಂಟೆಗೆ ಮತ್ತೆ ಓಪನ್ನು. ಹಾಗಾಗಿ ಒಂದು ದಿವಸದಲ್ಲಿ ಹೊಡೆಯೋದು, ಕವರ್ ಮಾಡೋದು ಸಿಕ್ಕಾಪಡೆ ಕಷ್ಟ. ನೋಡಿ, ಇದು ಬಂದು ಮಂಗಳ ಗ್ರಹದು. ಸೊ ಇದು ಆಲ್ಮೋಸ್ಟು ಒಂದು 35 to 38 ಕಿಲೋಮೀಟರ್ಸ್ ಇದೆ ಲಾಸ್ಟ್ ಪಾಯಿಂಟಿಂದ. ಸೊ ಇಲ್ಲಿ ದರ್ಶನ ಸಿಗುತ್ತೆ ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ.
ನೋಡಿ ಇದು ಬಂದು ಬುಧ ಟೆಂಪಲ್. ಇದು ಬುಧಗೆ ಡೆಡಿಕೇಟ್ ಮಾಡಿರೋವಂಥ ಟೆಂಪಲ್ ಇದು. ಸೊ ಇದು ಬಂದ್ಬಿಟ್ಟು 7th ಟೆಂಪಲ್ ಆ್ಯಸ್ ಆಫ್ ನೌ. ನೋಡಿ ಒಳ್ಳೆ ತಿಳಿ ಸಂಜೆ 5:30. 2ರಿಂದ 3ರಲ್ಲಿ ದರ್ಶನ ಸಿಗಲಿಲ್ಲ ಅಷ್ಟೇ, ಅದು ಬಿಟ್ಟು ಬೇರೆ ಎಲ್ಲ ಕಡೆ ಸಿಕ್ತು. ಇದು ಬಂದ್ಬಿಟ್ಟು ಇವಾಗ ಅದೇ ಬುಧ ಟೆಂಪಲು ನೋಡೋಣ ಬನ್ನಿ. ಇವಾಗ ದರ್ಶನ ಮಾಡ್ಕೊಂಡು ಬರೋಣ ಸೀದಾ. ಇದು ಬಿಟ್ಟರೆ ಇನ್ನು 2 ಇರೋದು. ಇನ್ನು ಒಂದು ಬಂದ್ಬಿಟ್ಟು ಕೇತು ಟೆಂಪಲ್ ಒಂದು, ಇನ್ನೊಂದು ಬಂದ್ಬಿಟ್ಟು ಶನಿ ಮಹಾತ್ಮ ಟೆಂಪಲ್ಲು. ಶನಿ ಮಹಾತ್ಮಗೆ ಆಗಲೇ ಹೇಳ್ದಾಗೆ ಪಾಂಡಿಚೇರಿ ಹೋಗ್ಬೇಕಾಗತ್ತೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ಅಲ್ಲಿದೆಯಲ್ಲ ಅದೇ ಬುಧನ ಗುಡಿ. ಏನಂದರೆ ನಂದು ನಂಬರ್ ಬಂದ್ಬಿಟ್ಟು 5ಗೆ ಮರ್ಕ್ಯೂರಿನೇ ಬರೋದು. ಸೊ ಮರ್ಕ್ಯೂರಿ ಗಾಡ್ ಬಂದ್ಬಿಟ್ಟು ಬುಧನೇ. ಸೊ ದಿಸ್ ಗಾಡ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಮೀ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೋಣ. ನೋಡಿ ಇಲ್ಲಿ ತಮಿಳ್ನಾಡು ಟೆಂಪಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇನ್ಫ್ಯಾಕ್ಟ್ ತಮಿಳ್ನಾಡ್ದು ಸ್ಟೇಟ್ ಎಂಬ್ಲಮ್ ಕೂಡ ಗೋಪುರಗಳೇ, ಅಂದರೆ ಟೆಂಪಲ್ಸೇ. ಏನಕ್ಕೆ ಅಂತಂದರೆ ಸಿಕ್ಕಾಪಡೆ ಇನ್ವೆಸ್ಟ್ ಮಾಡ್ತಾರೆ, ಸಿಕ್ಕಾಪಡೆ ಲ್ಯಾಂಡ್ಸ್ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಟೆಂಪಲ್ಸಲ್ಲೂ 2 ಕೊಳಗಳಿರ್ತವೆ. ಅದು ಏನು ಚಿಕ್ಕ ಕೊಳಗಳಲ್ಲ, ಎಲ್ಲ ದೊಡ್ಡ ಕೊಳಗಳೇ. ನೋಡಿ ಅಷ್ಟು ದೊಡ್ಡ ಕೊಳಗಳು. ಅದು 2 ಇದೆ ಆ ಥರದ್ದು, 2 ಕೊಳ ಆ ಥರದ್ದು. ಅದು ನಾನು ಎಷ್ಟು ಟೆಂಪಲ್ ನೋಡಿದೆ. ಯಾವಾಗಲೇ ಇನ್ನೊಂದು ನೋಡಿದ್ರಿ, ಅದು ಇದರಲ್ಲಿ ಗುರು ಗ್ರಹಣ ಯಾವುದ್ರಲ್ಲ ಇನ್ನೊಂದರಲ್ಲಿ ಎಷ್ಟು ದೊಡ್ಡ ಕೊಳ ಇತ್ತು ಅದನ್ನು. ಹಾಗಾಗಿ ಸಿಕ್ಕಾಪಡೆ ಇನ್ವೆಸ್ಟ್ ಮಾಡ್ತಾ ಇರೋದು. ಅದು ಈ ಕರ್ನಾಟಕದಲ್ಲಿ ಇಷ್ಟು ಜಾಗನೇ ಇಲ್ಲ. ಇಷ್ಟು ಜಾಗ ಇರುವಂಥ ದೇವಸ್ಥಾನನೇ ಇಲ್ಲ. ಜಾಗನೇ ಇಲ್ಲ. ಅದು ಫಸ್ಟ್ ಆಫ್ ಆಲು ಅದು ದೊಡ್ಡ ಜಾಗ ಇರೋಂಥ ದೇವಸ್ಥಾನಗಳು ಇಲ್ಲ. ಹಾಗಾಗಿ ಇಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ ಸಿಕ್ಕಾಪಡೆ ಜಾಸ್ತಿ. ಬನ್ನಿ ಈಗ ಇನ್ನೊಂದಿದೆ, ಅದನ್ನು ನೋಡ್ಕೊಂಡು ಹೋಗೋಣ. ಕೇತು ನೋಡಿ ಇದೆ ಕೇತು ಟೆಂಪಲ್ಲು. ಕೇತುಗೆ ಡೆಡಿಕೇಟ್ ಮಾಡಿರೋಂಥ ಟೆಂಪಲ್ ಇದು. ನೋಡಿ ಪುಚ್ಚೇರಿ ಚೆಕ್ ಪೋಸ್ಟ್ ಕಟ್ಟಕ್ಕೆ ಅಂತ ಹೋದ್ರು. ಒಂದು ಗಾಡಿಗೆ 2,500. ನೋಡಿ ಅದೇ ಚೆಕ್ ಪೋಸ್ಟು, 2,500 ಒಂದು ಗಾಡಿಗೆ. ಅವ್ರು ಚೆಕ್ ಪೋಸ್ಟ್ ಕಟ್ಕೊಂಡ್ ಬರ್ಲಿ, ನಾವು ಈ ಕಡೆ ಹೋಗಿ ಏನಾದರೂ ಲೈಟಾಗಿ ಹಾಕೊಳ್ಳೋಣ. ಹೊಟ್ಟೆ ಕೆರೆದಲ್ಲಿ ಹೊಡಿತಾ ಇದೆ. ನೋಡಿ ಇದು ಕೊನೆ ದೇವಸ್ಥಾನ, ತಿರುನಲ್ಲಾರ್. ಇದು ಶನಿ ಮಹಾತ್ಮರ ದೇವಸ್ಥಾನ. ಇದು ಒಂದು ಸ್ವಲ್ಪ ಫೇಮಸ್ ಇದೆ ಇಲ್ಲಿ. ಆಕ್ಚುಲಿ ಇಲ್ಲಿಗೆ ಬರಬೇಕು ಅಂದ್ರೆ ಅದೇ ಪುದುಚೇರಿದು ಟ್ಯಾಕ್ಸ್ ಕಟ್ಕೊಂಡ್ ಬರಬೇಕು, ಪರ್ಮಿಟ್ ಕಟ್ಕೊಂಡು 2,500 ಒಂದು ಗಾಡಿಗೆ, 1 TTಗೆ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ದೇವಸ್ಥಾನ. ಈ ಒಳಗಡೆ ಎಲ್ಲ 100% ಮಾಡಕ್ ಬಿಡಲ್ಲ ಇಲ್ಲಿ ವಿಡಿಯೋ. ಯಾಕೆಂದ್ರೆ ಬೇರೆ ಸ್ಟೇಟ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಪುದುಚೇರಿ ಸ್ವಲ್ಪ ಸ್ಟ್ರಿಕ್ಟ್, ಈವನ್ ವೆನ್ ಇಟ್ ಕಮ್ಸ್ ಟು ಟ್ರಾಫಿಕ್ ಆರ್ ವೆನ್ ಇಟ್ ಕಮ್ಸ್ ಟು ಡಿಸಿಪ್ಲಿನ್. ಓಕೆನಾ? ಸೊ ಹಾಗಾಗಿ ನೋಡುವ. ಇಲ್ಲಿ ದರ್ಶನ ಕೂಡ ಆಯಿತು. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇಲ್ಲಿ ಸಿಗುವಂಥ ಕುಂಕುಮ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಒಳ್ಳೆ ಎಸೆನ್ಸು, ಒಳ್ಳೆ ಕಲರು, ಕೆಮಿಕಲ್ಸ್ ಆ್ಯಡೇ ಮಾಡಿರಲ್ಲ. ಸಕ್ಕತ್ತಾಗಿರುತ್ತೆ. ಸ್ಮೆಲ್ ಮಾಡೋದಕ್ಕೆ ಒಂಥರ ಸಕ್ಕತ್ತಾಗಿರುತ್ತೆ. ಸೊ ಯಾರಾದರೂ ಈ ಕಡೆ ಬಂದಾಗ ಇಲ್ಲಿ ಕುಂಕುಮ ಮಾತ್ರ ಮಿಸ್ ಮಾಡದೆ ತೊಗೊಂಡೋಗಿ. ಹಲೋ, ಈಗ ನಾವಿದ್ದೀವಿ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ. ಇವತ್ತು ಹುಣ್ಣಿಮೆ, ಸಿಕ್ಕಾಪಡೆ ರಶ್ ಇರುತ್ತೆ, ತುಂಬ ಜನ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಏನೋ ದರ್ಶನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸುಮ್ಮನೆ ಆನ್ ದಿ ವೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬನ್ನಿ ಒಂದು ಕೈ ಮುಟ್ಕೊಂಡು ಬಂದ್ಬೋಣ. ಸೊ ಇದಾಗಿತ್ತು ಈ ಸರಿಯ ಬ್ಲಾಗು. ಇನ್ನು ಇಲ್ಲಿಂದ ಸೀದಾ ಡೈರೆಕ್ಟ್ ಮನೆಗೇನೆ ಊರಾಗಿ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸೋ ಟೈಮ್ ಬಂತು. ಸೊ ಇದೇ ರೀತಿ ವಿಡಿಯೋಗಳಿಗೆ ಫಾಲೋ ಮಾಡಿ. ಯಾರಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಮರ್ತ್ಬಿಟ್ಟೆ, ನಮ್ ಡ್ರೈವರ್ ಅವ್ರನ್ನ ಮಾತಾಡ್ಸೋದೇ ಮರ್ತ್ಬಿಟ್ಟೆ ನಾನು. ಸ್ವಾಮಿಗಳೇ, ಸ್ವಲ್ಪ ಮಾತಾಡ್ಬೇಕೇನೋ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳ್ಬೇಕು. ಯಾಕೆ, ಏನಾಯ್ತು ಬಾಯಿಗೆ? ಏನಾಯ್ತು ಸ್ವಾಮಿ? ಏನಿಲ್ವಾ?
ಸರ್ ನಮ್ಮ ಗಾಡಿ ಡ್ರೈವರ್ ಏನು ಮಾತಾಡ್ತಾ ಇಲ್ಲ, ಏನಕ್ಕೆ ಅಂತ ಹೇಳ್ಬೋದಾ ನೀವು? ನಾವೇನು ಗೊತ್ತಿಲ್ಲ ಸ್ವಾಮಿ, ಅವರು ಯಾವಾಗ್ಲೂ ಬಾಯಿ ಮುಚ್ಕೊಂಡೇ ಇರ್ತಾರಲ್ಲ, ಯಾಕೆ? ಅದೇ ಆರಾಮ ಅರಳಿ ತಾಯ್ನಾಡಿಗೆ